ಲೋಕಸಭಾ ಚುನಾವಣೆಗೆ ಅಖಾಡ ರೆಡಿಯಾಗ್ತಾ ಇದ್ದಂತೆ ನಿಧಾನಕ್ಕೆ ಮಾತಿನ ಸಮರ ಕೂಡ ಜೋರಾಗ್ತಿದೆ. ನಾಯಕರ ಮಧ್ಯೆ ಮಾತಿನ ಯುದ್ಧ ಶುರುವಾಗಿದೆ. ಅದರ ಒಂದು ಸ್ಯಾಂಪಲ್ ಇಲ್ಲಿದೆ ನೋಡಿ. ಲೋಕಸಭಾ ಅಖಾಡ ರೆಡಿ, ಶುರುವಾಯಿತು ಮಾತಿನ ಯುದ್ಧ. ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಗೆ ಡಿಕೆ ವರ್ಸಸ್ ಎಚ್ಡಿಕೆ ವಾಕ್ ಸಮರ. ಲೋಕಸಭೆ ಚುನಾವಣೆ ಅಖಾಡ ರೆಡಿಯಾಗಿದೆ. ಅಭ್ಯರ್ಥಿಗಳ ಹೆಸರು ಬಂದವರು ಫೀಲ್ಡ್ಗೆ ಇಳಿದು ಪ್ರಚಾರ ಶುರು ಮಾಡಿದ್ದಾರೆ. ಇನ್ನೊಂದೆಡೆ ನಾಯಕರ ಮಧ್ಯೆ ಮಾತಿನ ಸಮರವು ನಿಧಾನವಾಗಿ ಕಾವೇರ್ತಿದೆ. ಅದರಲ್ಲೂ ರಾಜ್ಯದ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರವಾದ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ವಿಚಾರಕ್ಕೆ ಕುಮಾರಸ್ವಾಮಿ ಮತ್ತು ಡಿಕೆ ಸುರೇಶ್ ಮಧ್ಯೆ ವಾಗ್ಯುದ್ಧವೇ ನಡೆಯುತ್ತಿದೆ. ಆ ದೇವೇಗೌಡರ ಕುಟುಂಬದ ಭಾಗನ ಅಚ್ಚರಿ ಅಭ್ಯರ್ಥಿ ಅಂತಕ್ಕಂಥದ್ದಲ್ಲ. ಅವ್ರ ಪಾರ್ಟಿ ದೇವೇಗೌಡರ ಪಾರ್ಟಿ, ಕುಮಾರಸ್ವಾಮಿ ಪಾರ್ಟಿ ಸರಿ ಇಲ್ಲ ಅಂತೇಳಿ ಬುದ್ಧಿವಂತ ಅಳಿಯ ತೀರ್ಮಾನ ಮಾಡಿದ್ದಾರೆ. ಈ ಒಂದು ಕ್ಷೇತ್ರದಿಂದ ಒಬ್ಬ ಉತ್ತಮವಾದಂಥ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಕೊಡುಗೆಯಾಗಿ ಭಾಗದ ಜನತೆ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ತೆಗೆದುಕೊಂಡಂತ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಿರ್ಧಾರ ಇವತ್ತು ಅವರ ಬಗ್ಗೆ ಕ್ಷುಲ್ಲಕವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿಗಳಿಗೊಂದು ಮಾತು ಹೇಳ್ತೇನೆ. ನಾವು ರಾಜಕಾರಣದಲ್ಲಿದ್ದೇವೆ, ನಮ್ಮ ಮೇಲೆ ಏನು ಬೇಕಾದರೂ ಮಾತನಾಡಿ. ಆದರೆ ಡಾಕ್ಟರ್ ಮಂಜುನಾಥ್ ಮೇಲೆ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಒಂದು ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಮಟ್ಟದಲ್ಲೂ ಬೆಳೆಸ್ಕೊಂಡು ಬಂದಂಥವ್ರಲ್ಲ ನೀವು. ಬಾಬರ್ ವಂಶ ಎಂದ ಮುನಿರತ್ನ, ಡಿಎನ್ಎ ಚೆಕ್ ಮಾಡಿಸೋಣ ಎಂದ ಇಕ್ಬಾಲ್. ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧಿಸಲು ಗಂಡಸರು ಇರಲಿಲ್ವಾ ಅಂತ ಬಿಜೆಪಿ ನಾಯಕರನ್ನ ಪ್ರಶ್ನಿಸಿದ್ದ ಶಾಸಕ ಇಕ್ಬಾಲ್ ಹುಸೇನ್ರನ್ನ ಶಾಸಕ ಮುನಿರತ್ನ ಬಾಬರ್ ವಂಶಸ್ಥ ಎಂದಿದ್ರು. ಇದೇ ಮಾತಿಗೆ ಕೆರಳಿದ ಇಕ್ಬಾಲ್ ಹುಸೇನ್ ಡಿಎನ್ಎ ಚೆಕ್ ಮಾಡಿಸೋಣ ಅಂತ ಗರಂ ಆಗಿದ್ದಾರೆ. ಈ ಭಾರತದೊಬ್ಬ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದವರು, ಒಂದು ದೊಡ್ಡ ಒಕ್ಕಲಿಗ ಸಮಾಜದ ನಾಯಕರಾಗಿರ್ತಕ್ಕಂಥವ್ರು ಆರೋಗ್ಯ ಸರಿಗಿಲ್ಲ ಅಂದ್ರೆ ಗಂಡಸ್ತನದ ಬಗ್ಗೆ ಮಾತಾಡ್ತಾರಲ್ಲ. ದಮ್ಮಿದೆಯಾ, ತಾಕತ್ತಿದೆಯಾ, ಗಂಡಸ? ಬಹುಶಃ ನಾನು ಅನ್ಕೊಳ್ತೀನಿ 500 ವರ್ಷದಿಂದ ಆ ಬಾಬರ್ ರಾಮ್ ಜನ್ಮಭೂಮಿಗೆ ಬಂದು ಆ ರಾಮನ ದೇವಸ್ಥಾನನ ಒಡೆದು ಹೋಗಿದ್ರಲ್ಲ, ಅವರು ವಂಶಸ್ಥನೇ ಇವನು, ಈ ಇಕ್ಬಾಲ್ ಹುಸೇನ್. ಆ DNA ಎಲ್ಲ ಈ DNA ಎಲ್ಲ ಬೇಕಾದ್ರೆ ಯಾರ DNA ಯಾರ ಹತ್ರ ಅದೇ ಬೇಕಾದ್ರೆ ಒಂದಿನ ಬೇಕಾದ್ರೆ ಎಲ್ಲ ಚೆಕ್ ಮಾಡಿಸುವ ಎಲ್ಲರೂ. ಸದ್ಯಕ್ಕೆ ಚುನಾವಣೆ ಸಂದರ್ಭದಲ್ಲಿ ನಾನು ಯಾರ ಬಗ್ಗೆ ಯಾರಿಗೂ ಏನು ಮಾತಾಡೋಕ್ಕೆ ನಾನು ಇಷ್ಟ ಬರಲ್ಲ. ಕಾಂಗ್ರೆಸ್ನವರು ದಗಾಕೋರರು ಎಂದ ಪ್ರಹ್ಲಾದ್ ಜೋಶಿ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಟೀಕಿಸಿದ್ದಾರೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಸಂತೋಷ್ ಲಾಡ್ ವ್ಯಂಗ್ಯ. ಇನ್ನು ಪ್ರತಾಪ್ ಸಿಂಹಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಸಚಿವ ಸಂತೋಷ್ ಲಾಡ್ ವ್ಯಂಗ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯರನ್ನ ಬೈದರೆ ಶಹಬಾಸ್ ಗಿರಿ ಸಿಗುತ್ತೆಂದು ಅಂದುಕೊಂಡಿದ್ರು, ಆದ್ರೆ ಹೀಗಾಗಬಾರ್ದಿತ್ತು ಎಂದಿದ್ದಾರೆ. ಅವ್ರೇನಂತಂದ್ರೆ ಸಿದ್ದರಾಮಯ್ಯರನ್ನ ಜಾಸ್ತಿ ಬೈದರೆ ಅದೇನೋ ಒಂದು ಶಬಾಷ್ಗಿರಿ ಸಿಗ್ತದಂತ ಆ ಒಂದು ಪ್ರಯತ್ನ ಮಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ. ಐ ಆಮ್ ನಾಟ್ ಬ್ಲೇಮಿಂಗ್ ಅನ್ ಅಲಿಗೇಷನ್. ಬಿಜೆಪಿ 20 ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಬಳಿಕ ಅಖಾಡ ರಂಗೇರಿದೆ. ಕಾಂಗ್ರೆಸ್ನಿಂದಲೂ ಎದುರಾಳಿ ಘೋಷಣೆಯಾದರೆ ಇದೇ ಮಾತಿನ ಯುದ್ಧ ಮತ್ತಷ್ಟು ತಾರಕಕ್ಕೇರಲಿದೆ. ಬ್ಯೂರೋ ರಿಪೋರ್ಟ್, TV9.